ಹೊನ್ನಾವರ ತಾಲೂಕಿನ ಕರ್ಕಿ ತೊಪ್ಪಲಕೇರಿ ಹೆಗಡೆ ಹಿತ್ಲ ಸಮುದ್ರ ದಂಡೆಗೆ ಹಾಕಿರುವ ತಡೆಗೋಡೆ ಸಂಪೂರ್ಣ ನಾಶಗೊಂಡಿದ್ದು, ತಡೆಗೋಡೆ ನಿರ್ಮಿಸಿ ಶಾಶ್ವತ ಪರಿಹಾರ ದೊರಕಿಸಿಕೊಡುವ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯರಿಗೆ ಸಲ್ಲಿಸಿದರು. ಪೂರ್ವಿಕರ ಕಾಲದಿಂದಲೂ ಇಲ್ಲಿ ವಾಸಿಸುತ್ತಾ ಬಂದಿದ್ದೇವೆ. ಈ ಭಾಗದಲ್ಲಿ ಹಲವಾರು ಮನೆ, ಭೂಮಿ, ಜನವಸತಿ ಇರುತ್ತಿದ್ದು, ಕಳೆದ 2017ನೇ ಜೂನ್ ತಿಂಗಳಲ್ಲಿ ಸಮುದ್ರದ ಅಲೆಗಳ ಅಬ್ಬರಕ್ಕೆ ಕಡಲ್ಗೊರೆತ ಉಂಟಾಗಿ ಹಿಂದೆ ನಿರ್ಮಿಸಿದ ತಡೆಗೋಡೆಗಳು ಸಂಪೂರ್ಣ ನೆಲಸಮವಾಗಿದೆ. ಸಮುದ್ರ ಹಾಗೂ ನದಿಯ ನೀರು ಉಕ್ಕಿ ಹರಿಯುವುದರಿಂದ ಭೂಮಿ, ಮನೆ, ಬಾವಿಗಳು ಕುಸಿದಿರುವ ಉದಾಹರಣೆಗಳಿವೆ ಮತ್ತು ಬಾವಿಯ ನೀರು ಸದಾ ಹಾಳಾಗಿ ಕುಡಿಯಲು ಸಹ ಆಗದೇ ಇರುವ ಪರಿಸ್ಥಿತಿ ಇದೆ. ಅಲ್ಲಿಂದ ಈವರೆಗೆ ಕ್ಷೇತ್ರದ ಎಲ್ಲ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕೂಡಲೇ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಅಲ್ಲದೆ ಹೊನ್ನಾವರ ತಹಶೀಲ್ದಾರ್ ಕಚೇರಿಯಲ್ಲಿ ಕುಂದುಕೊರತೆ ಸಭೆ ಕರೆದಾಗ ಊರಿನವರು ಹಾಜರಿದ್ದು ಈ ವಿಷಯದ ಬಗ್ಗೆ ವಿನಂತಿಸಿ ಮನವಿ ನೀಡಿದ್ದೇವೆ. ಕಳೆದ 2017ರಿಂದ ಈವರೆಗೂ ಅಂದರೆ 7 ವರ್ಷಗಳಾದರೂ ಯಾವುದೇ ತುರ್ತು ಕ್ರಮ ಆಗಿಲ್ಲ. ಈ ಭಾಗದ ಜನರು ಹಗಲು ರಾತ್ರಿ ಜೀವಭಯದಲ್ಲೇ ಕಾಲ ಕಳೆಯುವ ಪರಿಸ್ಥಿತಿ ಬಂದೊದಗಿದೆ. ತಡೆಗೋಡೆ ಈಗ ಸಂಪೂರ್ಣ ನೆಲಸಮವಾಗಿದೆ. ಸದ್ಯದಲ್ಲಿಯೇ ಮನೆ, ಭೂಮಿ ಕಳೆದುಕೊಂಡು ನಿರ್ಗತಿಕರಾಗಬೇಕಾದ ಪರಿಸ್ಥಿತಿ ಇದೆ. ಯಾರೊಬ್ಬರೂ ಸಹ ನಮ್ಮ ಸಮಸ್ಯೆಗಳಿಗೆ ಶಾಶ್ವತವಾಗಿ ಸ್ಪಂದಿಸಿಲ್ಲ. ಈ ಪ್ರದೇಶದಲ್ಲಿ ಹೆಚ್ಚಿನ ಜನರು ಮೀನುಗಾರಿಕೆ ಹಾಗೂ ಇತರ ಉಪಕಸಬುಗಳನ್ನು ಮಾಡಿಕೊಂಡು ಜೀವನ ನಡೆಸಿಕೊಂಡು ಬಂದಿರುವುದರಿಂದ ಈ ಸ್ಥಳಗಳಲ್ಲಿ ಮಳೆಗಾಲದಲ್ಲಿ ಹಾಗೂ ಚಂಡಮಾರುತದಿಂದ ವಿಪರೀತವಾದ ಅಲೆಗಳ ರಭಸಕ್ಕೆ ತಡೆಗೋಡೆ ನಾಶಗೊಂಡು ಜಮೀನುಗಳಿಗೆ ನೀರು ನುಗ್ಗಿ ವಾಸ್ತವ್ಯದ ಮನೆ ಹಾಗೂ ಕುಡಿಯುವ ನೀರಿಗೆ ಬಹಳ ಸಮಸ್ಯೆ ಉಂಟಾಗಿದೆ. ಈ ಕಡಲ ಕೊರೆತವನ್ನು ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಗಳನ್ನು ನೀಡಿ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ಮನವಿಯಲ್ಲಿ ವಿನಂತಿಸಿದ್ದಾರೆ. ಮನವಿ ಸಲ್ಲಿಸಿದ ಬಳಿಕ ಕರ್ಕಿ ಗ್ರಾಮ ಪಂಚಾಯತ್ ಸದಸ್ಯ ಹರಿಶ್ಚಂದ್ರ ನಾಯ್ಕ್ ಕರ್ಕಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶರಾವತಿ, ಬಡಗಡಿ ನದಿಯ ಸಂಗಮ ಪ್ರದೇಶದಲ್ಲಿ ತಡೆಗೋಡೆ ಕುಸಿದು ಹಾನಿಯಾಗುವ ಕುರಿತು ಬಹಳ ವರ್ಷಗಳಿಂದ ಬೇರೆ ಬೇರೆ ಸರ್ಕಾರ ಬಂದಾಗ ಮನವಿಯನ್ನು ನೀಡುತ್ತಾ ಬಂದಿದ್ದೇವೆ. ಈ ಬಗ್ಗೆ ಅನೇಕ ಹೋರಾಟ ನಡೆಸಿದರೂ ಪ್ರಯೋಜನವಾಗಿಲ್ಲ. ಸಚಿವ ಮಂಕಾಳ ವೈದ್ಯರವರಿಗೆ ಹಿಂದಿನ ಜನಸ್ಪಂದನಾ ಸಭೆಗೆ ಮನವಿ ನೀಡಿದಾಗ ಇದರ ಬಗ್ಗೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಈ ಬಾರಿ ಮತ್ತೆ ಜನಸ್ಪಂದನಾ ಸಭೆಗೆ ಆಗಮಿಸಿ ಪುನಃ ಮನವಿ ನೀಡಿದ್ದೆವು. ತುರ್ತು ಸಂದರ್ಭದ ಕಾಮಗಾರಿಗಾಗಿ 2 ಕೋಟಿ ಮಂಜೂರು ಮಾಡಲಾಗಿದೆ. ನಂತರದ ದಿನಗಳಲ್ಲಿ ಸುಮಾರು 9 ಕೋಟಿ ಕೆಲಸವನ್ನು ಪ್ರಾರಂಭ ಮಾಡಲಾಗುತ್ತದೆ ಎಂದು ಭರವಸೆ ನೀಡಿದ್ದಾರೆ ಎಂದರು. ಒಂದು ಕರ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶರಾವತಿ ಮತ್ತು ಬಡಗಣಿ ನದಿಯ ಸಂಗಮ ಪ್ರದೇಶದಲ್ಲಿ ಆಗುವಂಥ ಹಾನಿ ಕುರಿತು ನಾವು ಪ್ರತಿ ಸರ್ಕಾರದೊಟ್ಟಿಗೆ ಮನವಿಯನ್ನು ಕೊಡ್ತಾ ಮತ್ತು ನಮ್ಮ ಸಮಸ್ಯೆಯನ್ನು ಹೇಳ್ತಾನೆ ಬಂದಿದ್ವಿ. ಆದರೆ ಇಷ್ಟು ಸಕಾರಾತ್ಮಕವಾಗಿ ನಮಗೆ ಸ್ಪಂದನೆ ಸಿಕ್ಕಿರಲಿಲ್ಲ. ಹಿಂದಿನ ಒಂದು ಜನಸ್ಪಂದನ ಈ ಹಿಂದಿನ ವರ್ಷದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಕೂಡ ನಾವು ಬಂದು ಒಂದು ಮನವಿಯನ್ನು ಸರ್ ಕೊಟ್ಟಿದ್ವಿ, ಮಾಡ್ತೇವೆ ಅಂತ ಭರವಸೆ ಕೊಟ್ಟಿದ್ದರು. ಆದರೆ ಇವತ್ತಿನ ದಿವಸ ನಾವು ಬಂದಾಗ ಅವರು ಅದೆಲ್ಲ ಸಮಸ್ಯೆನ ಅವರೇ ಹೇಳಿದ್ರು, ಸ್ವತಃ ಅವರೇ ಹೇಳಿದ್ರು, ನೀವು ಏನಕ್ಕೆ ನಮಗೆ ಮನವಿ ಕೊಟ್ಟಿದ್ರಿ ಮತ್ತು ಅಲ್ಲಿ ಏನು ಸಮಸ್ಯೆ ಇತ್ತು, ಅಲ್ಲಿ ರಸ್ತೆ ಕಿತ್ತು ಹೋಗಿತ್ತು, ನಾನು MLA ಆಗೋ ಮೊದಲೇ ಅದು ಕೆಲಸ ಮಾಡೋದಕ್ಕೆ ತೊಂದರೆ ಆಗಿತ್ತು. ಈಗ ನಾನು ಅದನ್ನು ಕೆಲಸ ಮಾಡೋದಕ್ಕೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿದ್ದೇನೆ. ತಾತ್ಕಾಲಿಕವಾಗಿ ಅಲ್ಲಿನ ತುರ್ತು ಪರಿಸ್ಥಿತಿಗೆ 2 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ನಾಳೆ ಇನ್ನೊಂದು ವಾರ 15 ದಿವಸದಲ್ಲಿ ಕೆಲಸ ಪ್ರಾರಂಭ ಆಗ್ತದೆ. ಅದರ ಜೊತೆ 9 ಕೋಟಿ ಚಿಲ್ಲರೆ ಒಂದು ಅನುದಾನವನ್ನು ಹಿಂದೆ ನೀವು ಮನವಿ ಕೊಟ್ಟಿದ್ದೀರಿ, ಅದರ ಪ್ರಕಾರದಲ್ಲಿ ನಾನು ಎಸ್ಟಿಮೇಷನ್ ಬಾಕಿ ಉಳಿದ ಕಾನೂನು. ಸ್ಥಳೀಯರಾದ ಸಣ್ತಮ್ಮ ನಾಯ್ಕ್ ಮಾತನಾಡಿ, ಕಳೆದ 7 ವರ್ಷದಿಂದ ಸಮುದ್ರದ ತಡೆಗೋಡೆಗಳು ಬಿದ್ದು ಸರ್ವನಾಶವಾಗಿದೆ. ಅದರ ಬಗ್ಗೆ ಅನೇಕ ಹೋರಾಟ ಮಾಡಿದ್ದೇವೆ. ಇವರಿಗೆ ಯಾವುದೇ ಕೆಲಸವಾಗಿಲ್ಲ. ಸಚಿವರಾದ ಮಂಕಾಳ ವೈದ್ಯ ಅವರು ತಕ್ಷಣ ಕೆಲಸ ಪ್ರಾರಂಭಿಸುವ ಭರವಸೆ ನೀಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ನದಿಯ ದಡದಲ್ಲಿರತಕ್ಕಂಥ ಅರಬ್ಬಿ ಸಮುದ್ರ ತಡೆಗೋಡೆಗಳು ಬಿದ್ದು ಸರ್ವನಾಶ ಆಗಿದೆ. ಈಗ ಅದರ ಬಗ್ಗೆ ನಾವು ಅನೇಕ ಹೋರಾಟಗಳನ್ನು ಸಹ ಮಾಡಿದ್ದೇವೆ, ಮನವಿಗಳನ್ನು ಕೊಟ್ಟಿದ್ದೇವೆ. ಆದರೂ ಸಹಿತ ಈವರೆಗೆ ಯಾವುದೇ ಚಿಕ್ಕ ಕೆಲಸನೂ ಆಗಲಿಲ್ಲಾಗಿತ್ತು. ಈಗ ಮಾನ್ಯ ನಮ್ಮ ಶ್ರೀ ಮಂಕಾಳ ವೈದ್ಯರು, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಬಂದರು ಇಲಾಖೆ ಮಂತ್ರಿಯವರಿಗೆ ನಾವು ಇವತ್ತು ಮನವಿ ಕೊಟ್ಟಿದ್ದೇವೆ. ಅವರಿಗೆ ಏನು ಹೇಳಿದ್ದಾರೆ ಅಂತ ಕೇಳಿದರೆ, ಸದ್ಯಕ್ಕೆ 2 ಕೋಟಿ ಆಗುವಷ್ಟು ಹಣವನ್ನು ಬಿಡುಗಡೆಗೊಳಿಸಿ ಅದರ ಕೆಲಸವನ್ನು ಸದ್ಯದಲ್ಲೇ ಮಾಡಿಸ್ಕೊಡ್ತೇನೆ ಅಂತ ಹೇಳಿದ್ದಾರೆ. ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಕಮಲಾಕರ ಮುಕ್ರಿ, ಸುಮತಿ ನಾಯ್ಕ್, ಸ್ಥಳೀಯರಾದ ಸುನಿಲಾ ವರ್ಗೀಸ್,
ಮೋಹನ ನಾಯ್ಕ್, ಗಜಾನನ ನಾಯ್ಕ್, ಶಂಕರ ನಾಯ್ಕ್, ಮಹದೇವ ನಾಯ್ಕ್, ನಾಗಪ್ಪ ನಾಯ್ಕ್ ಮುಂತಾದವರು ಇದ್ದರು.